ನಮಸ್ಕಾರ. ಭಾಗೇಶ್ ಅಂತಕ್ಕಂತಹ ಒಬ್ಬ ವಿದ್ಯಾರ್ಥಿ ಈ ಒಂದು ಹೋಮ್ವರ್ಕನ್ನು ಮಾಡಿ ಕಳಿಸಿದ್ದಾರೆ. ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡಿದ್ದಾರೆ. ವಿಲೇಜ್ ಅಕೌಂಟೆಂಟ್ ಕ್ವಶನ್ ಪೇಪರ್ ಇದು ಡಿಕೋಡಿಂಗು. ಟೋಟಲ್ಲು 37 ಪೇಜನ್ನು ಬರೆದಿದ್ದಾರೆ. 37 ಪೇಜಸ್ ಬರೆದಿದ್ದಾರೆ. ನನ್ನ HVT ಸ್ಟೂಡೆಂಟ್ ಇವರಲ್ಲ, ಆದರೂ ಸಹ ಈ ಮಟ್ಟದ ಬದ್ಧತೆಯಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳಿದಾರಲ್ಲ, ಡೆಫಿನೆಟ್ಲಿ ಅವರು ಯಾವುದೇ ಎಕ್ಸಾಮ್ಸ್ ಅನ್ನೋದ್ರು ಕ್ಲಿಯರ್ ಮಾಡ್ತಾರೆ. ಇಂತಹ ವಿದ್ಯಾರ್ಥಿಗಳನ್ನು ನಾನು ಏನು ಹೇಳ್ತೀನಿ ಅಂತಂದರೆ, ಅವರು ಏಕಲವ್ಯನ ರೀತಿಯಲ್ಲಿ ವರ್ಕ್ ಮಾಡಿ ವರ್ಕ್ ಮಾಡ್ತಕ್ಕಂತಹ ಕ್ರಮ ಇದೆಯಲ್ಲ, ಅದು ನನಗೆ ಭಾಳ ಇಷ್ಟ ಆಗ್ತಕ್ಕಂಥದ್ದು. ಸೊ ನಾನು ನನ್ನನ್ನು ದ್ರೋಣಾಚಾರ್ಯರನ್ನಾಗಿ ತೆಗೆದುಕೊಂಡು ಅವರು ಏಕಲವ್ಯ ರೀತಿಯಲ್ಲಿ ವರ್ಕ್ ಮಾಡೋದು ತುಂಬ ಇಷ್ಟ. ನೋಡಿ, ಪ್ರತಿಯೊಂದು ಕ್ವಶನ್ಸಿಗೆ ಸಹ ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗಿದ್ದಾರೆ. ಯಾರು ಇಷ್ಟು ಬರೀತೇವರೋ ಅವರು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಕೊತಾರೆ. ತುಂಬ ಓದಿ 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 ನಿಮ್ಮ ಯೌವನವೇ ಮುಪ್ಪಾಗ್ತಕ್ಕಂತಹ ಕೆಲಸ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಹೊರತು ಸುಮ್ಮನೆ ನೀವು ಓದ್ಕೊಂತ ಹೋದರೆ ನಿಮಗೆ ಹೆಲ್ಪ್ ಆಗಲ್ಲ. ನೋಡಿ, ಕೆಳಗಿನ ಯಾವ ಸಮಿತಿಗಳಲ್ಲಿ ಯಾವುದರ ಶಿಫಾರಸಿನೊಂದಿಗೆ ಕೇಂದ್ರ ಜಾಗೃತ ಆಯೋಗವನ್ನು ಸ್ಥಾಪಿಸಲಾಯಿತು? ಸಂತಾನಂ ಸಮಿತಿ. ಆಮೇಲೆ ಬರ್ತಾನೆ ಕೃಪಲಾನಿ ಸಮಿತಿ, ಗೊರವಾರ ಸಮಿತಿ, ರಂಗರಾಜನ್ ಸಮಿತಿ. ಅಂದರೆ ಒಂದು ಪ್ರಶ್ನೆಗೆ ಅದಕ್ಕೆ ಸೂಕ್ತ ಉತ್ತರವನ್ನು ಬರೆಯುವುದರಲ್ಲಿ ಇತರೆ ಅಂಶಗಳನ್ನು ಆ್ಯಡ್ ಮಾಡ್ಕೊತ ಹೋಗಿದ್ದಾನೆ. ಸೊ ಇದನ್ನೇನಂತಾರೆ ಅಂದರೆ ಬದ್ಧತೆ ಅಂತಾರೆ. ಸೊ ಭಾಗೇಶ್ನಂತಹ ಒಂದು ಬದ್ಧತೆ, ಭಾಗೇಶ್ಗಿರ್ತಕ್ಕಂತಹ ಶಿಸ್ತು, ಭಾಗೇಶ್ಗಿರ್ತಕ್ಕಂತಹ ಒಂದು ಪ್ರಾಮಾಣಿಕತೆ ನಿಮ್ಮಲ್ಲಿದ್ದರೆ ಸಹ ನೀವು ಕ್ಲಿಯರ್ ಆಗ್ಬೋದು. ನನಗೆ ಗೊತ್ತಿಲ್ಲ, ಜಸ್ಟ್ ನನಗೆ ಟೆಲಿಗ್ರಾಮ್ ವಾಟ್ಸಪ್ಪಲ್ಲಿ ಬಂತು, ನಾನು ನಿಮ್ಮದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಇದನ್ನೇನಂತಾರೆ ಉತ್ತಮ ವಿದ್ಯಾರ್ಥಿಯ ಲಕ್ಷಣ ಅಂತ ನಾನು ಭಾವಿಸ್ತೀನಿ. ಸೊ ನೀವು ಉತ್ತಮ ವಿದ್ಯಾರ್ಥಿ ಆಗ್ಬೇಕಂತಂದರೆ ನನಗೇನು ಆ ಜಾತಿ ಈ ಜಾತಿ ಬೇಕಿಲ್ಲ, ನನಗೆ ವಿದ್ಯಾರ್ಥಿ ಅಂತಕ್ಕಂತಹ ಒಂದು ಜಾತಿ ಇದ್ದರೆ ಸಾಕು. ಸೊ ನೀವು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತೀರ. ದ್ರೋಣಾಚಾರ್ಯರು ಏಕಲವ್ಯನ ಹೆಬ್ಬಲನ್ನು ಕೇಳಿದರು. ಸೊ ನಾನಲ್ಲಿ ದ್ರೋಣಾಚಾರ್ಯ ನಿಮ್ಮ ಹೆಬ್ಬಲನ್ನು ಕೇಳಲ್ಲ, ನಿಮ್ಮ ಹೆಸರು ಲೀಸ್ಟಲ್ಲಿದ್ದಾಗ, ಫೈನಲ್ ಸೆಲೆಕ್ಷನ್ ಲಿಸ್ಟಲ್ಲಿದ್ದಾಗ ಆ ಹೆಸರನ್ನು ನಾನು ಕೇಳ್ತಾ ಇದ್ದೀನಿ. ಅದು ಬಿಟ್ಟರೆ ನನಗೇನು ಬೇಡ. ಇದುವೇ ನನ್ನ ಪರಮ ಧ್ಯೇಯ, ಪರಮ ಒಂದು ಆಸೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ.